ಇರಾನ್ ಪತನಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ? ಒಂದು ಕಡೆ ಬಾಂಬರ್ ಆಯಿತು, ಈಗ US ಮರೀನ್ಸ್ ಸರದಿ. ಅಮೆರಿಕವೇ ಹೇಳಿಕೊಂಡಂತೆ ಮಿಲಿಟರಿ ಸೇನೆಗಳು ಶರಣಾಗತಿ ಆಗಿಲ್ಲ ಅಂದರೆ ನಾವು ಇರಾನನ್ನು ನಾಶ ಮಾಡ್ತೀವಿ ಅಂತ. ಹಾಗಾದರೆ ಬಾಂಬರ್ ಒಂದು ಕಡೆ ಆಗಿದೆ, ಈಗ US ಮರೀನ್ಸ್ ಇದನ್ನು ಸರದಿಗೆ ಒಳಪಡಿಸ್ತಾರ. ಲಗ್ಗೆ ಇಟ್ಟ ಅಮೆರಿಕ ಡೆಡ್ಲಿ ಮರೀನ್ಸ್ ಪಡೆ, ವಿಶ್ವ ಯುದ್ಧಗಳ ವೀರರು ಈಗ ಇರಾನ್ ಹೊಸ್ತಿಲಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇರಾನ್ ಪತನ ಮಾಡಲೇಬೇಕು ಅಂತ ಛಲ ತೊಟ್ಟಂತೆ ಟೊಂಕ ಕಟ್ಟಿ ನಿಂತಂತೆ ಅಮೆರಿಕ ಕಾಣಿಸ್ತಾ ಇದೆ. 2 ವಾರಗಳಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬ್ಯಾಲಿಸ್ಟಿಕ್ ಶಸ್ತ್ರಾಸ್ತ್ರಗಳನ್ನು ಕಳ್ಕೊಂಡಿದ್ರೆ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಈಗ ಕಳೆದುಕೊಂಡಿದೆ. ಯುದ್ಧವನ್ನು ಗೆಲ್ಲೇಬೇಕು ಅಂತ ಬ್ಯಾಲಿಸ್ಟಿಕ್ಗಳನ್ನು, ಮಿಸೈಲ್ಗಳನ್ನು, ಡ್ರೋನ್ಗಳ ಹಾರಾಟದ ಮೂಲಕ ಇರಾನನ್ನು ಸದೆ ಬಡಿಯುವಂಥ ರೀತಿಯಲ್ಲಿ ಮುನ್ನುಗ್ತಾ ಇದೆ. ಬಾಂಬರ್ಗಳನ್ನು ಹಾಕಾಯಿತು, ಸ್ಫೋಟಕ ವಸ್ತುಗಳನ್ನು ಹಾಕಾಯಿತು. ಅದರಲ್ಲೂ ಜನನಿಬಿಡ ಪ್ರದೇಶಗಳು, ಆಸ್ಪತ್ರೆ, ಶಾಲಾ ಕಾಲೇಜು, ಎಲ್ಲೆಲ್ಲಿ ಜನರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಅಲ್ಲೇ ಟಾರ್ಗೆಟ್ ಕೂಡ ಮಾಡಿದ್ದಾಯಿತು. ಈಗ ಗಲ್ಫ್ಗೆ ಲಗ್ಗೆ ಇಟ್ಟ ಅಮೆರಿಕ ಡೆಡ್ಲಿ ಮರೀನ್ಸ್ ಪಡೆ. ಎಲ್ಲೋ ಒಂದು ಕಡೆ ಮರೀನ್ಸ್ ಏನಾದರೂ ಅಟ್ಯಾಕ್ ಮಾಡೋದಕ್ಕೆ ಮುಂದಾದರೆ ವಿಶ್ವ ಯುದ್ಧವನ್ನೇ ಜ್ಞಾಪಿಸುವಂತೆ ಕಾಣಿಸ್ತದೆ. ಅದೇ ರೀತಿ ಈಗ ವಿಶ್ವ ಯುದ್ಧಗಳ ವೀರರು ಈಗ ಇರಾನ್ನ ಹೊಸಿಲಿನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇರಾನನ್ನು ಸರ್ವನಾಶ ಮಾಡಲೇಬೇಕು ಅಂತ ಏನಾದರೂ ಮುಂದಾಗ್ತಿದೆಯಾ ಅಮೆರಿಕ ಅಂತ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳ ಮೊರೆ ಹೋಗ್ತಾ ಇದೆ. ಜೊತೆಗೆ ಈ ಹಿಂದೆ ಕೂಡ ಸುಂಕದ ಸಮರ ಸಾರಿದಂಥ ಅಮೆರಿಕ ಈಗಲೂ ಕೂಡ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ದೇಶದ ಪರವಾಗಿ ನಿಂತ್ಕೊಳ್ಳಿ ಅನ್ನೋದಾಗಿ ಸಂದೇಶವನ್ನು ರವಾನಿಸಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಇರಾನ್ ಪತನಕ್ಕೆ ಈಗ ಕೌಂಟ್ ಡೌನ್ ಶುರುವಾದಂತೆ ಕಾಣಿಸ್ತಾ ಇದೆ. ಬಟ್ ಇರಾನ್ ಮಾತ್ರ ಅದೆಷ್ಟೇ ಸಮಸ್ಯೆಗಳೆದುರಾದರೂ ನಾವು ಮಾತ್ರ ಜಗ್ಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿದೆ. ಅಂದರೆ ಅವರ ಹತ್ರ ಅಣ್ವಸ್ತ್ರಗಳಿದ್ದಾವೆ, ಹಾಗಾಗಿ ಅಷ್ಟೇನು ನಷ್ಟ ಅದಕ್ಕಾಗೋದಿಲ್ಲ. ಸಂಬಂಧಪಟ್ಟಂತೆ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ನಮ್ಮ ಪರವಾಗಿ ಬರ್ತಾವೆ ಅಂತ ಈಗಾಗಲೇ ಖಮೇನಿಯ ನಂತರದಲ್ಲಿ ಅವರ ಮಗನಿಗೆ ಉತ್ತರಾಧಿಕಾರದ ಪಟ್ಟವನ್ನು ಕಟ್ಟಿದ ನಂತರ ಇನ್ನಷ್ಟು ಸ್ಟ್ರಾಂಗ್ ಆಗಿ, ಅಥವಾ ನಾವು ಯಾರನ್ನೇ ಕಳ್ಕೊಂಡ್ರೂ ಕೂಡ ನಾವು ನಿಂತ್ಕೊಳ್ಬೇಕು ಅನ್ನೋದಾಗಿ ಈಗ ಇರಾನ್ ಕೂಡ ಲೆಕ್ಕಾಚಾರದಲ್ಲಿದೆ. ಇದರ ಮಧ್ಯದಲ್ಲಿ ವಿಶ್ವ ಯುದ್ಧಗಳ ವೀರರು ಈಗ ಇರಾನ್ನ ಹೊಸ್ತಿಲಿನಲ್ಲಿ ಇರೋದು ಬಹಳಷ್ಟು ಆತಂಕಕ್ಕೀಡು ಮಾಡಿಕೊಡ್ತಾ ಇದೆ.